ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಷ್ಟೇ ನನಗೊಬ್ರು ಮೆಸೇಜ್ ಮಾಡಿ ಒಂದು ವಿಷಯದ ಬಗ್ಗೆ ಕೇಳಿದ್ರು. ನನಗೂ ಗೊತ್ತಿರಲಿಲ್ಲ ಅದೇನು ಅಂತ ಅಂದ್ಬಿಟ್ಟು. ಅದು ಏನು ಅಂತ ನಾನು ಇವತ್ತೇ ಫಸ್ಟ್ ನೋಡಿದ್ದು. ಏನೋ ಔಟ್ ಇನ್ ಎರರ್ ಅಂತ ಬರ್ತಾ ಇದೆ, ನೋನ್ ಇಶ್ಯೂಸ್ ಪಾಪ್ ಮೆಸೇಜಸ್ ಏನೋ ಇದೆ ಇದರಲ್ಲಿ, ನನಗೇನು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ನೋಡ್ಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೂ ಗೊತ್ತಿರಲಿಲ್ಲ ಅದೇನು ಅಂತ ಅಂದ್ಬಿಟ್ಟು ಏನು ಅಂತ ಹುಡುಕಿ ನೋಡಿದ್ದಕ್ಕೆ ಈಗಷ್ಟೇ 1-2 hours ಹಿಂದೆ ಆ ಮೆಸೇಜ್ಗಳು ಎಲ್ರಿಗೂ ಬರ್ತಾ ಇದೆ ಯೂಟ್ಯೂಬಲ್ಲಿ. ಅದ್ರ ಬಗ್ಗೆ ನೋಡಿದ್ದಕ್ಕೆ ಕನ್ನಡದಲ್ಲಂತೂ ಯಾರು ಏನು ಹೇಳಿರ್ಲಿಲ್ಲ, ಹಿಂದಿನಲ್ಲಿತ್ತು ನೋಡಿದೆ. ಅದ್ರಲ್ಲಿ ಹೇಳಿದ್ದು ಅದೇನು ಪ್ರಾಬ್ಲಮ್ ಇಲ್ಲ, ಅದು ಮಿಸ್ ಆಗಿ ಬಂದಿದೆ ಅಷ್ಟೇನೇನೆ. ಆಟೋಮೆಟಿಕ್ ಅಲ್ಲಿ ಕೊಟ್ಟಿರೋ ಡೇಟ್ಗೆ ಅದು ರಿಮೂವ್ ಆಗ್ಬಿಡುತ್ತೆ, ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರಿಗೂ ನಾನು ಮೆಸೇಜ್ ಮಾಡಿ ಹೇಳಿದ್ದೀನಿ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಮಿಸ್ ಆಗಿ ಬಂದಿದೆ ಅಷ್ಟೇನೇನೆ, ಅದು ಅದಾಗದೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಯಾರಿಗಾದ್ರೂ ಈ ತರ ಮೆಸೇಜ್ ರಿಸೀವ್ ಆಗಿದ್ರೆ, ನನಗಂತೂ ಬಂದಿಲ್ಲ, ಅವ್ರು ನನಗೆ ಕಳ್ಸಿದ್ಮೇಲೆ ನನಗೆ ಗೊತ್ತಾಗಿದ್ದು ಇಂಥದ್ದೊಂದು ಬಂದಿದೆ ಅಂತ ಅಂದ್ಬಿಟ್ಟು. ನಿಮಗೇನಾದ್ರೂ ಅಕಸ್ಮಾತ್ ರಿಸೀವ್ ಆಗಿದ್ರೆ ಈ ಮೆಸೇಜ್, ಅಕಸ್ಮಾತ್ ಮುಂದೆ ಏನಾದ್ರೂ ಬಂದ್ರೆ, ಯಾಕಂದ್ರೆ ಈಗಷ್ಟೇ 1-2 hours ಹಿಂದೆ ಬಂದಿರೋ ಮೆಸೇಜ್ಗಳು ಅವು, ಆತರ ಏನಾದ್ರೂ ಬಂದಿತ್ತು ಅಂತಂದ್ರೆ ನೀವು ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಅದೇನು ಪ್ರಾಬ್ಲಮ್ ಇಲ್ಲ, ಚಾನಲ್ಗೇನು ಪ್ರಾಬ್ಲಮ್ ಆಗಲ್ಲ, ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಇದನ್ನ ಹೇಳ್ಬೇಕು ಅಂದ್ಬಿಟ್ಟು ಇವಾಗ ನಾನು ಈ ವಿಡಿಯೋ ಮಾಡಿದ್ದು, ಯಾಕಂದ್ರೆ ಹೊಸದಾಗಿ ಬಂದಿರೋ ಅಪ್ಡೇಟ್ನ ಅವಾಗಲೇ ಕೊಡ್ಬೇಕಾಗತ್ತೆ ಅಲ್ಲ, ಹಂಗಾಗಿ. ಓಕೆ, ಇದು ಇವಾಗ ನನಗೆ ಅವ್ರು ಮೆಸೇಜ್ ಮಾಡಿದ್ದಕ್ಕಷ್ಟೇ ಗೊತ್ತಾಯ್ತು, ಇಲ್ಲಾಂದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ನನಗೆ ಆ ಮೆಸೇಜೇ ಬಂದಿಲ್ಲ. ನಿಮ್ಗೆ ಯಾರಾದ್ರೂ ಬಂದಿದ್ರೆ ಟೆನ್ಷನ್ ತಗೋಬೇಡಿ. ಇಷ್ಟೇ ಇವತ್ತಿನ ವಿಷಯ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.